ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅರಮನೆ 4 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಮೇ 3, 2024ರಂದು ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 147 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 150 ಕೋಟಿ, ಬಜೆಟ್ ನೋಡಿದರೆ 40 ಕೋಟಿ. ಡೈರೆಕ್ಟರ್ ಬೈ ಸುಂದರ್ ಸಿ, ಪ್ರೊಡ್ಯೂಸರ್ ಬೈ ಕುಶಾಂತ್ ಸುಂದರ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರಾಶಿಕಮಾನ್, ತಮನ್ನಾ, ಸುಂದರ್ ಸಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಆ್ಯಕ್ಟರ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಸುಂದರ್ ಸಿ ಅವರು ಹೀರೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ನೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗೆ. ಹಾಗೆಯೇ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಇದೊಂದು ಹಾರರ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಹಾರರಲ್ಲಿ ತುಂಬ ಹೆಸರುವಾಸಿಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತಮನ್ನಾ ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ, ತಮನ್ನಾ ಅವರು ಶ್ರುತಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಶ್ರುತಿ ಅವರು ಅವರ ತಂದೆ ತಾಯಿ ಇರ್ತಾರೆ, ಹಾಗೆಯೇ ಅಣ್ಣನೂ ಕೂಡ ಇರ್ತಾರೆ. ಶ್ರುತಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಹುಡುಗನ ತುಂಬ ಪ್ರೀತಿಸಿ ಕಾಲೇಜಲ್ಲೇ ಮದುವೆ ಕೂಡ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆಯೇ ತಂದೆ ತಾಯಿ ಒಪ್ಪೋದಿಲ್ಲ, ಹಾಗೆಯೇ ಅಣ್ಣನೂ ಕೂಡ ಒಪ್ಪೋದಿಲ್ಲ. ಅಣ್ಣನೂ ಕೂಡ ತುಂಬ ಒತ್ತಾಯವನ್ನು ಮಾಡ್ತಾನೆ. ಆದರೂ ಕೂಡ ಕೇಳದೆ ಅವರ ತಂಗಿ ಶ್ರುತಿ ಬೇರೊಂದು ಜೊತೆ ಮದುವೆಯಾಗಿ ಬೇರೆಯವ್ರ ಕಡೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆಯೇ ತಂದೆ ತಾಯಿನೂ ಕೂಡ ತೀರೋಗ್ತಾರೆ. ಮತ್ತು ಅವರನ್ನು ನೋಡೋದಕ್ಕೂ ಕೂಡ ಬರ್ತಾರೆ, ಆದರೆ ಯಾರೂ ಕೂಡ ಬಿಡೋದಿಲ್ಲ. ಆದ್ದರಿಂದ ಅವರಿಗೆ ತುಂಬ ಬೇಜಾರನ್ನು ಮಾಡ್ಕೊಂಡು ಹೊರಟೋಗಿರ್ತಾರೆ. ಕೆಲವು ದಿನಗಳ ನಂತರ ಅವರ ಫ್ಯಾಮಿಲಿ ಎಲ್ಲ ತೀರೋಗ್ಬಿಡ್ತಾರೆ. ಶ್ರುತಿ ಅವರು ಹಾಗೂ ಅವರ ಹಸ್ಬೆಂಡು ಹಾಗೆಯೇ ಮಕ್ಕಳು ಇಬ್ಬರು ಇರ್ತಾರೆ. ಶ್ರುತಿ ಹಾಗೂ ಅವರ ಗಂಡ ಇಬ್ಬರು ಕೂಡ ತೀರೋಗ್ತಾರೆ. ಏನು ಕಾರಣ ಅಂತ ಗೊತ್ತಿರೋದಿಲ್ಲ. ಹಾಗೆಯೇ ಅಲ್ಲೊಂದು ಮಾಟ ಮಂತ್ರದಂಥ ವ್ಯಕ್ತಿಗಳು ತಿರುಗಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಸುಂದರ್ ಅವರು ಇದಕ್ಕೆಲ್ಲ ಒಂದು ಪರಿಹಾರವನ್ನು ನೀಡಬೇಕು, ಶ್ರುತಿ ಅವರನ್ನು ಕೊಂದವ್ರನ್ನ ಕಂಡುಹಿಡಿಯಬೇಕು ಅಂತೇಳಿ ಅದನ್ನು ಕಂಡುಹಿಡಿಯುವಾಗ ಅದೊಂದು ಹಾರರ್ ಅಂತಲೇ ಹೇಳ್ಬೋದು. ಹಾಗೆಯೇ ದೆವ್ವ, ಆ ದೆವ್ವ ತುಂಬ ಆಕರ್ಷಣೆಯನ್ನು ಹೊಂದಿರುತ್ತೆ ಮತ್ತು ಸುಮಾರು ಜನರನ್ನ ಕೊಂದಿರುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಅವರನ್ನು ನಿರ್ಮಾಣವನ್ನು ಮಾಡೋದಕ್ಕೆ ಒಂದು ಸ್ವಾಮೀಜಿನೂ ಕೂಡ ಕಂಡುಹಿಡಿತಾರೆ. ಆ ಸ್ವಾಮೀಜಿನೂ ಕೂಡ ತುಂಬ ಹೆಲ್ಪನ್ನು ಮಾಡಿ ಹಾಗೆಯೇ ಅವರಿಗೆ ಮುಕ್ತಿಯನ್ನುಗೊಳಿಸ್ತಾರೆ. ಹಾಗೆಯೇ ಆ ದೆವ್ವನೂ ಕೂಡ ಬಂಧಿಸಿ ಒಂದು ಕಡೆ ಇಡ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.